ಮತ್ತೊಂದು ಕಡೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಕೋಟಿ ಬೆಲೆ ಬಾಳುವಂತಹ ಡ್ರಗ್ ಅನ್ನ ಸೀಸ್ ಮಾಡಿದಂತಹ ಬೆಂಗಳೂರು ಸಿಸಿಬಿ ಪೊಲೀಸರು ಮಾದಕ ವಸ್ತು ನಿಗ್ರಹ ದಳದಿಂದ 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹೈಡ್ರೋ ಗಾಂಜಾವನ್ನ ಸಿಸಿಬಿ ವಶಕ್ಕೆ ಪಡೆದುಕೊಂಡಿದೆ. ಹೈಡ್ರೋ ಗಾಂಜಾ ಅದರ ಜೊತೆಗೆ 30 ಲಕ್ಷ ರೂಪಾಯಿ ಕ್ಯಾಶ್ ನಗದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಪೆಡ್ಲರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ 1.5 ಕೋಟಿ ಮೌಲ್ಯದ 1 ಕೆಜಿ MDMA ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಕೋಟಿ ಬೆಲೆ ಬಾಳುವಂತ ಡ್ರಗ್ ನೋಡಿ, MDMA ಇದೆ. ಇದರಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇರೆ ಪ್ರಕರಣದಲ್ಲಿ ಇಬ್ಬರ ಬಂಧನ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ರೆಸಾರ್ಟ್ ಅಲ್ಲಿ ಯಾಕೆ ಅಡಗಿ ಕೂತಿದೆ ಈ ಪೆಡ್ಲರ್? ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ರು ಸಿಸಿಬಿ ಪೊಲೀಸರು? ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಟ್ಟು 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡೋದ್ರಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಂದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿ, ಮತ್ತೊಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಒಟ್ಟು 3 ಕಡೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 10 ಜನರನ್ನ ಬಂಧಿಸಿ, 10 ಜನ ಪೆಡ್ಲರ್ ಅನ್ನ ಬಂಧಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಜಪ್ತಿ ಮಾಡುವಂತ ಕೆಲಸನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಡ್ರಗ್ ಪೆಡ್ಲರ್, ನೈಜೀರಿಯಾ ಮೂಲದ ಓರ್ವ ಡ್ರಗ್ ಪೆಡ್ಲರ್ ಸುಮಾರು 2 ಕೋಟಿ ಮೌಲ್ಯದ 2 ಕೆಜಿ MDMA ಅನ್ನ ಇಟ್ಕೊಂಡು ಅದನ್ನ ಮಾರಾಟ ಮಾಡೋದಕ್ಕೆ ಅಂತೇಳಿ ಯತ್ನಿಸ್ತಿರ್ತಾನೆ. ಈ ವೇಳೆ ಪಕ್ಕಾ ಮಾಹಿತಿ ಆಧರಿಸಿ ದಾಳಿ ನಡೆಸಿದಂತ ಸಿಸಿಬಿ ಪೊಲೀಸರು ಆತನನ್ನ ಬಂಧಿಸಿ 2 ಕೋಟಿ ಮೌಲ್ಯದ MDMA ವಶ ಪಡೆದಿದ್ದಾರೆ. ಅದಲ್ಲದೆ ಮತ್ತೊಂದು ಕಡೆ ರೆಸಾರ್ಟ್ ಒಂದರಲ್ಲಿ ಸುಮಾರು ಹೈಡ್ರೋ ಗಾಂಜಾವನ್ನ, ಅಂದ್ರೆ ಕೆಜಿ ಗಟ್ಟಲೆ ಹೈಡ್ರೋ ಗಾಂಜಾವನ್ನ ಬಳಕೆ ಮಾಡ್ತಿದ್ದ, ಅಂದ್ರೆ ಮಾರಾಟ ಮಾಡ್ತಿದ್ದಂತ ಆರೋಪಿಗಳನ್ನ ಬಂಧಿಸಿ ಸಿಸಿಬಿ ಪೊಲೀಸರು ವಶ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇರಳ ಮೂಲದ 8 ಜನ ಆರೋಪಿಗಳು ಕೂಡ MDMA ಮಾರಾಟ ಮಾಡೋದಕ್ಕೆ ಯತ್ನಿಸಿರ್ತಾರೆ. ಈ 3 ಪ್ರತ್ಯೇಕ ಪ್ರಕರಣಗಳಲ್ಲಿ ವಿಶೇಷ ತಂಡದಿಂದ ಕಾರ್ಯಾಚರಣೆ ನಡೆಸಿ ಒಟ್ಟು 10 ಜನರನ್ನ ಬಂಧನ ಮಾಡಿ ಈಗ ಎಲ್ಲವನ್ನು ಕೂಡ ಸುಮಾರು 5 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ಸದ್ಯಕ್ಕೆ ತನಿಖೆ ಮುಂದುವರಿಯುತ್ತಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಹೇಶ್. ಮತ್ತೊಂದು ಕಡೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಕೋಟಿ ಬೆಲೆ ಬಾಳುವಂತಹ ಡ್ರಗ್ ಅನ್ನ ಸೀಸ್ ಮಾಡಿದಂತಹ ಬೆಂಗಳೂರು ಸಿಸಿಬಿ ಪೊಲೀಸರು ಮಾದಕ ವಸ್ತು ನಿಗ್ರಹ ದಳದಿಂದ 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹೈಡ್ರೋ ಗಾಂಜಾವನ್ನ ಸಿಸಿಬಿ ವಶಕ್ಕೆ ಪಡೆದುಕೊಂಡಿದೆ. ಹೈಡ್ರೋ ಗಾಂಜಾ ಅದರ ಜೊತೆಗೆ 30 ಲಕ್ಷ ರೂಪಾಯಿ ಕ್ಯಾಶ್ ನಗದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಪೆಡ್ಲರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ 1.5 ಕೋಟಿ ಮೌಲ್ಯದ 1 ಕೆಜಿ MDMA ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಕೋಟಿ ಬೆಲೆ ಬಾಳುವಂತ ಡ್ರಗ್ ನೋಡಿ, MDMA ಇದೆ. ಇದರಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇರೆ ಪ್ರಕರಣದಲ್ಲಿ ಇಬ್ಬರ ಬಂಧನ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ರೆಸಾರ್ಟ್ ಅಲ್ಲಿ ಯಾಕೆ ಅಡಗಿ ಕೂತಿದೆ ಈ ಪೆಡ್ಲರ್? ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ರು ಸಿಸಿಬಿ ಪೊಲೀಸರು? ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಟ್ಟು 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡೋದ್ರಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಂದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿ, ಮತ್ತೊಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಒಟ್ಟು 3 ಕಡೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 10 ಜನರನ್ನ ಬಂಧಿಸಿ, 10 ಜನ ಪೆಡ್ಲರ್ ಅನ್ನ ಬಂಧಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಜಪ್ತಿ ಮಾಡುವಂತ ಕೆಲಸನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಡ್ರಗ್ ಪೆಡ್ಲರ್, ನೈಜೀರಿಯಾ ಮೂಲದ ಓರ್ವ ಡ್ರಗ್ ಪೆಡ್ಲರ್ ಸುಮಾರು 2 ಕೋಟಿ ಮೌಲ್ಯದ 2 ಕೆಜಿ MDMA ಇಟ್ಕೊಂಡು ಅದನ್ನ ಮಾರಾಟ ಮಾಡೋದಕ್ಕೆ ಅಂತೇಳಿ ಯತ್ನಿಸ್ತಿರ್ತಾನೆ. ಈ ವೇಳೆ ಪಕ್ಕಾ ಮಾಹಿತಿ ಆಧರಿಸಿ ದಾಳಿ ನಡೆಸಿದಂತ ಸಿಸಿಬಿ ಪೊಲೀಸರು ಆತನನ್ನ ಬಂಧಿಸಿ 2 ಕೋಟಿ ಮೌಲ್ಯದ MDMA ವಶ ಪಡೆದಿದ್ದಾರೆ. ಅದಲ್ಲದೆ ಮತ್ತೊಂದು ಕಡೆ ರೆಸಾರ್ಟ್ ಒಂದರಲ್ಲಿ
ಸುಮಾರು ಹೈಡ್ರೋ ಗಾಂಜಾವನ್ನ ಅಂದ್ರೆ ಕೆಜಿ ಗಟ್ಟಲೆ ಹೈಡ್ರೋ ಗಾಂಜಾವನ್ನ ಬಳಕೆ ಮಾಡ್ತಿದ್ದ ಅಂದ್ರೆ ಮಾರಾಟ ಮಾಡ್ತಿದ್ದಂತ ಆರೋಪಿಗಳನ್ನ ಬಂಧಿಸಿ ಸಿಸಿಬಿ ಪೊಲೀಸರು ವಶಪಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇರಳ ಮೂಲದ 8 ಜನ ಆರೋಪಿಗಳು ಕೂಡ MDMA ಮಾರಾಟ ಮಾಡೋದಕ್ಕೆ ಯತ್ನಿಸಿರ್ತಾರೆ. ಈ 3 ಪ್ರತ್ಯೇಕ ಪ್ರಕರಣಗಳಲ್ಲಿ ವಿಶೇಷ ತಂಡದಿಂದ ಕಾರ್ಯಾಚರಣೆ ನಡೆಸಿ ಒಟ್ಟು 10 ಜನರನ್ನ ಬಂಧನ ಮಾಡಿ ಈಗ ಎಲ್ಲವನ್ನು ಕೂಡ ಸುಮಾರು 5 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ಸದ್ಯಕ್ಕೆ ತನಿಖೆ ಮುಂದುವರಿತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಕೋಟಿ ಬೆಲೆ ಬಾಳುವಂತಹ ಡ್ರಗ್ ಅನ್ನ ಸೀಸ್ ಮಾಡಿದಂತಹ ಬೆಂಗಳೂರು ಸಿಸಿಬಿ ಪೊಲೀಸರು ಮಾದಕ ವಸ್ತು ನಿಗ್ರಹ ದಳದಿಂದ 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹೈಡ್ರೋ ಗಾಂಜಾವನ್ನ ಸಿಸಿಬಿ ವಶಕ್ಕೆ ಪಡೆದುಕೊಂಡಿದೆ. ಹೈಡ್ರೋ ಗಾಂಜಾ, ಅದರ ಜೊತೆಗೆ 30 ಲಕ್ಷ ರೂಪಾಯಿ ಕ್ಯಾಶ್ ನಗದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಪೆಡ್ಲರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ 1.5 ಕೋಟಿ ಮೌಲ್ಯದ 1 ಕೆಜಿ MDMA ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಕೋಟಿ ಬೆಲೆ ಬಾಳುವಂತ ಡ್ರಗ್ ನೋಡಿ, MDMA ಇದೆ. ಇದರಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇರೆ ಪ್ರಕರಣದಲ್ಲಿ ಇಬ್ಬರ ಬಂಧನ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ರೆಸಾರ್ಟ್ ಅಲ್ಲಿ ಯಾಕೆ ಅಡಗಿ ಕೂತಿದೆ ಈ ಪೆಡ್ಲರ್? ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ರು ಸಿಸಿಬಿ ಪೊಲೀಸರು? ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಟ್ಟು 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡೋದ್ರಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಂದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿ, ಮತ್ತೊಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಒಟ್ಟು 3 ಕಡೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 10 ಜನರನ್ನ ಬಂಧಿಸಿ, 10 ಜನ ಪೆಡ್ಲರ್ ಅನ್ನ ಬಂಧಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಜಪ್ತಿ ಮಾಡುವಂತ ಕೆಲಸನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಡ್ರಗ್ ಪೆಡ್ಲರ್, ನೈಜೀರಿಯಾ ಮೂಲದ ಓರ್ವ ಡ್ರಗ್ ಪೆಡ್ಲರ್ ಸುಮಾರು 2 ಕೋಟಿ ಮೌಲ್ಯದ 2 ಕೆಜಿ MDMA ಇಟ್ಕೊಂಡು ಅದನ್ನ ಮಾರಾಟ ಮಾಡೋದಕ್ಕೆ ಅಂತೇಳಿ ಯತ್ನಿಸ್ತಿರ್ತಾನೆ. ಈ ವೇಳೆ ಪಕ್ಕಾ ಮಾಹಿತಿ ಆಧರಿಸಿ ದಾಳಿ ನಡೆಸಿದಂತ ಸಿಸಿಬಿ ಪೊಲೀಸರು ಆತನನ್ನ ಬಂಧಿಸಿ 2 ಕೋಟಿ ಮೌಲ್ಯದ MDMA ವಶ ಪಡೆದಿದ್ದಾರೆ. ಅದಲ್ಲದೆ ಮತ್ತೊಂದು ಕಡೆ ರೆಸಾರ್ಟ್ ಒಂದರಲ್ಲಿ ಸುಮಾರು ಹೈಡ್ರೋ ಗಾಂಜಾವನ್ನ ಅಂದ್ರೆ ಕೆಜಿ ಗಟ್ಟಲೆ ಹೈಡ್ರೋ ಗಾಂಜಾವನ್ನ ಬಳಕೆ ಮಾಡ್ತಿದ್ದ ಅಂದ್ರೆ ಮಾರಾಟ ಮಾಡ್ತಿದ್ದಂತ ಆರೋಪಿಗಳನ್ನ ಬಂಧಿಸಿ ಸಿಸಿಬಿ ಪೊಲೀಸರು ವಶಪಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇರಳ ಮೂಲದ 8 ಜನ ಆರೋಪಿಗಳು ಕೂಡ MDMA ಮಾರಾಟ ಮಾಡೋದಕ್ಕೆ ಯತ್ನಿಸಿರ್ತಾರೆ. ಈ 3 ಪ್ರತ್ಯೇಕ ಪ್ರಕರಣಗಳಲ್ಲಿ ವಿಶೇಷ ತಂಡದಿಂದ ಕಾರ್ಯಾಚರಣೆ ನಡೆಸಿ ಒಟ್ಟು 10 ಜನರನ್ನ ಬಂಧನ ಮಾಡಿ ಈಗ ಎಲ್ಲವನ್ನು ಕೂಡ ಸುಮಾರು 5 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ಸದ್ಯಕ್ಕೆ ತನಿಖೆ ಮುಂದುವರಿತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಕೋಟಿ ಬೆಲೆ ಬಾಳುವಂತ ಡ್ರಗ್ ಅನ್ನ ಸೀಸ್ ಮಾಡಿದಂತಹ ಬೆಂಗಳೂರು ಸಿಸಿಬಿ ಪೊಲೀಸರು ಮಾದಕ ವಸ್ತು ನಿಗ್ರಹ ದಳದಿಂದ 5 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹೈಡ್ರೋ ಗಾಂಜಾವನ್ನ ಸಿಸಿಬಿ ವಶಕ್ಕೆ ಪಡೆದುಕೊಂಡಿದೆ. ಹೈಡ್ರೋ ಗಾಂಜಾ, ಅದರ ಜೊತೆಗೆ 30 ಲಕ್ಷ ರೂಪಾಯಿ ಕ್ಯಾಶ್ ನಗದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಪೆಡ್ಲರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ 1.5 ಕೋಟಿ ಮೌಲ್ಯದ 1 ಕೆಜಿ MDMA ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ಇಬ್ಬರ ಬಂಧನ ಆಗಿದೆ. ಕೋಟಿ ಬೆಲೆ ಬಾಳುವಂತ ಡ್ರಗ್ ನೋಡಿ, MDMA ಇದೆ. ಇದರಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇರೆ ಪ್ರಕರಣದಲ್ಲಿ ಇಬ್ಬರ ಬಂಧನ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈ ರೆಸಾರ್ಟ್ ಅಲ್ಲಿ ಯಾಕೆ ಅಡಗಿ ಕೂತಿದೆ ಈ ಪೆಡ್ಲರ್? ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ರು ಸಿಸಿಬಿ ಪೊಲೀಸರು? ಮಾಹಿತಿಯನ್ನು ಕೊಡೋದಾದ್ರೆ. ನಾಗೇಂದ್ರ ಬಾಬು, ಒಟ್ಟು 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡೋದ್ರಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಂದು ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿ, ಮತ್ತೊಂದು ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಒಟ್ಟು 3 ಕಡೆ
ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 10 ಜನರನ್ನ ಬಂಧಿಸಿ 10 ಜನ ಪೆಡ್ಲರ್ ಅನ್ನ ಬಂಧಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಅನ್ನ ಜಪ್ತಿ ಮಾಡುವಂತ ಕೆಲಸನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಡ್ರಗ್ ಪೆಡ್ಲರ್, ನೈಜೀರಿಯಾ ಮೂಲದ ಓರ್ವ ಡ್ರಗ್ ಪೆಡ್ಲರ್ ಸುಮಾರು 2 ಕೋಟಿ ಮೌಲ್ಯದ 2 ಕೆಜಿ FDMA ಅನ್ನ ಇಟ್ಕೊಂಡು ಅದನ್ನ ಮಾರಾಟ ಮಾಡೋದಕ್ಕೆ ಅಂತೇಳಿ ಯತ್ನಿಸ್ತಿರ್ತಾನೆ. ಈ ವೇಳೆ ಪಕ್ಕಾ ಮಾಹಿತಿ ಆಧರಿಸಿ ದಾಳಿ ನಡೆಸಿದಂತ ಸಿಸಿಬಿ ಪೊಲೀಸರು ಆತನನ್ನ ಬಂಧಿಸಿ 2 ಕೋಟಿ ಮೌಲ್ಯದ MDMA ಅನ್ನ ವಶಪಡೆದಿದ್ದಾರೆ. ಅದಲ್ಲದೆ ಮತ್ತೊಂದು ಕಡೆ ರೆಸಾರ್ಟ್ ಒಂದರಲ್ಲಿ ಸುಮಾರು ಹೈಡ್ರೋ ಗಾಂಜಾವನ್ನ ಅಂದ್ರೆ ಕೆಜಿ ಗಟ್ಟಲೆ ಹೈಡ್ರೋ ಗಾಂಜಾವನ್ನ ಬಳಕೆ ಮಾಡ್ತಿದ್ದ ಅಂದ್ರೆ ಮಾರಾಟ ಮಾಡ್ತಿದ್ದಂತ ಆರೋಪಿಗಳನ್ನ ಬಂಧಿಸಿ ಸಿಸಿಬಿ ಪೊಲೀಸರು ವಶಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇರಳ ಮೂಲದ 8 ಜನ ಆರೋಪಿಗಳು ಕೂಡ MDMA ಅನ್ನ ಮಾರಾಟ ಮಾಡೋದಕ್ಕೆ ಯತ್ನಿಸಿರ್ತಾರೆ. ಈ 3 ಪ್ರತ್ಯೇಕ ಪ್ರಕರಣಗಳಲ್ಲಿ ವಿಶೇಷ ತಂಡದಿಂದ ಕಾರ್ಯಾಚರಣೆ ನಡೆಸಿ ಒಟ್ಟು 10 ಜನರನ್ನ ಬಂಧನ ಮಾಡಿ ಈಗ ಎಲ್ಲವನ್ನು ಕೂಡ ಸುಮಾರು 5 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಿದ್ದಾರೆ. ಸದ್ಯಕ್ಕೆ ತನಿಖೆ ಮುಂದುವರಿಯುತ್ತಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮತೇಶ್.